100% ಸಮರ್ಪಣೆ ಮಾಡಿಕೊಂಡ್ರು ಅನ್ನುವಂಥದ್ದು. ಯಾಕೆಂದರೆ ಸುಂದರ್ ವಾಷಿಂಗ್ಟನ್ ಅವರನ್ನು ತೆಗೆದುಕೊಂಡಾಗ ಕುಲದೀಪ್ ಅವರನ್ನು ಹೊರಗಿಟ್ಟಾಗ ಸಹಜವಾಗಿ ಟೀಕೆಗಳು ಶುರುವಾಗಿದ್ದು. ತಪ್ಪು ಮಾಡಿದರು ಶುಭ್ಮನ್ ಗಿಲ್ ಅಂತೇಳಿ, ಆಯ್ಕೆ ಸಮಿತಿ ತಪ್ಪು ಮಾಡಿತು ಅಂತೇಳಿ. ಆದರೆ ತಾನು ತಪ್ಪು ಆಯ್ಕೆ ಮಾಡಿಲ್ಲ ಅನ್ನೋದನ್ನು ತನ್ನನ್ನು ಸಮರ್ಪಣೆ ಮಾಡಿಕೊಂಡು ನಮ್ಮ ಸುಂದರ್ ವಾಷಿಂಗ್ಟನ್ ಅವರು ಸುಂದರವಾಗಿ ಆಡಿ ಶತಕ ಬಾರಿಸಿದರು. ಜೊತೆಗೆ ಮ್ಯಾಚ್ ಉಳಿಸಿದ್ರು. ಭಾಳ ಮಹತ್ವದಿದ್ರು. ಯಾರು ಶತಕ ಹೊಡಿತಾರೋ ಏನು ಮಾಡ್ತಾರೋ ವೈಯಕ್ತಿಕ ಅವ್ರ ಪ್ರತಿಷ್ಠೆ ಅವರು. ಆದರೆ ಟೀಮಿಗೆ ಅತ್ಯಂತ ಸಂಕಟದ ಸಮಯದಲ್ಲೇ ನಿಂತು ಆಡೋದಪ್ಪ ಅಂತಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ. ಅದರಲ್ಲೂ ಹೇಳಿದ್ನಲ್ಲ ಈಗಾಗಲೇ ಜಗದ ಅತ್ಯಂತ ಶ್ರೇಷ್ಠ ಟೀಮ್ಗಳಲ್ಲಿ ಒಂದು ಇಂಗ್ಲೆಂಡ್, ಈಗಾಗಲೇ ಟಾಪ್ 2-3ರಲ್ಲಿ ಅವರಿದ್ದಾರೆ. ಅದು ಇವತ್ತು ಏನಪ್ಪ ಅಂತಂದ್ರೆ ಭಾರತದ ಮೇಲೆ ಸವಾರಿ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದು. ಇನ್ನು ಶುಭ್ಮನ್ ಗಿಲ್ಲರ ಬಗ್ಗೆ ಮಾತಾಡೋದು ಮತ್ತು ಜಡೇಜಾ ಅವ್ರ ಬಗ್ಗೆ ಮಾತಾಡೋದು ಭಾಳ ಮುಖ್ಯ ಅದ. ಮತ್ತು ಸುಂದರ್ ಅವ್ರ ಬಗ್ಗೆನೂ 3 ಜನರ ಬಗ್ಗೆ ಭಾಳಷ್ಟು ಮಾತಾಡೋದು ಅದ. ಮತ್ತು ಇನ್ನೊಂದು ಮಾತು ನಾವು ನಮ್ಮ ವಿಕೆಟ್ ಕೀಪರ್ ಬಗ್ಗೆ ಹೇಳಬೇಕಾಗಿದೆ. ನೋವಿನಲ್ಲೂ ಆಟ ಆಡೆ, ಗಾಯದಲ್ಲೂ ಆಟ ಆಡೆ ತಮ್ಮ ಶಕ್ತಿ ತೋರಿಸಿ ರಾಷ್ಟ್ರ ಪ್ರೇಮವನ್ನು ತೋರಿಸಿದ್ರು. ಈ ಹಿಂದೆ ನಮ್ಗೆ ಕುಂಬ್ಳೆ ಅವರನ್ನು ತೋರಿಸಿದ್ರು. ಹಿಂದಿನ ಆಟದಲ್ಲೇ ಅವರು ತಲೆಗೆ ಪೆಟ್ಟಾಗಿದ್ದು ಸಹಿತ ಆಟಕ್ಕೆ ಬಂದಿದ್ದರು. ಇವರು ಸಹಿತ ತಮಗೆ ಪೆಟ್ಟಾದರೂ ನೋವಾದರೂ ಸಹಿತ ಆಟಕ್ಕೆ ಹಾಜರಾಗಿ ತಮ್ಮ ಶಕ್ತಿ ತೋರಿಸಿದರು. ಅದೇ ರೀತಿಯಾಗಿ ಈ 2ನೇ ಇನ್ನಿಂಗ್ಸಲ್ಲೇ ಸೆಂಚುರಿ ಹೊಡೆದು ಆಡೋದಲ್ಲ, ಹೌದು ಸಪಾಟ ಆಗ್ತದೆ, ಫಾಸ್ಟ್ ಪಿಚ್ ಹೆಲ್ಪ್ ಆಗೋದು ಫಾಸ್ಟ್ ಬೌಲರ್ಗೆ. ಅಂಥ ಪ್ರಸಂಗದಲ್ಲಿ ಜೋರ್ದಾರಾಗಿ ಬಾಲ್ ಎಸೆಯುತ್ತಿರುವಂಥ ಆ ಇಬ್ಬರ ಬೌಲರ್ಗಳ ಹೊಡೆತವಂತ ಆಡೋದು ಅದು ಸುಲಭದ ಕೆಲಸ ಅಲ್ಲ. ಅದರ ಮೀರಿ ಇವತ್ತು ಗೆದ್ದರೆ ಉಳಿಸ್ಕೊಂಡ್ರೆ ಟೀಮನ್ನು ಅಥವಾ ಮ್ಯಾಚನ್ನು, ಅದು ಒಂದು ಗೆದ್ದಷ್ಟೇ ಖುಷಿ ಕೊಡುವಂಥದ್ದು. ಅದೇ ಕಾಲಕ್ಕೆ ಶುಭ್ಮನ್ ಗಿಲ್ ಅವರು ಆಯ್ಕೆ ಮಾಡಿದರು ಸುಂದರ್ ವಾಷಿಂಗ್ಟನ್ ಅವರನ್ನು. ಅವ್ರಿಗೂ ಅದು ಸಮರ್ಥನೆಯಾಗುವಂಗೆ ಆಟ ಆಡಿದರು ಸುಂದರ್ ಅವರು. ಯಾಕಂದ್ರೆ ನಿಲ್ಲುವುದಲ್ಲೂ ಅಷ್ಟೇ ಕಷ್ಟದ ಪಿಚ್ ಮೇಲೆ